This video is made for educational and information purpose. Please do your research before applying. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಇವತ್ತಿನ ವೀಡಿಯೋಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ಇದು ಪಾರ್ಟ್ ಟೈಮ್ ಆಗಿರುತ್ತೆ ಆಲ್ಸ್ ಫುಲ್ ಟೈಮ್ ಯಾವುದಾದ್ರೂ ಮಾಡ್ಕೋಬೋದು. ಫ್ಲೆಕ್ಸಿಬಲ್ ಅವರ್ಸಲ್ಲಿ ನೀವು ಮಾಡ್ಕೋಬೋದಂತೆ. 1 ಅವರ್ಗೆ ಇವರು 400 ರುಪೀಸ್ ಪೇ ಮಾಡ್ತಿದ್ದಾರೆ. ಸಿಂಪಲ್ ವರ್ಕ್ ಆಗಿರುತ್ತೆ. ಡೇಟಾ ಅನ್ನೋದು ಚೆಕ್ ಮಾಡಬೇಕಾಗಿರುತ್ತೆ ಅಷ್ಟೇ. ನಾವು ಸಂಪೂರ್ಣ ಮಾಹಿತಿ ಅನ್ನೋದು ಈ ವಿಡಿಯೋಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಯಾರು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಆಲ್ರೆಡಿ ನಾನು ಈ ಕಂಪ್ನಿ ಬಗ್ಗೆ ನಿಮಗೆ ಮಾಹಿತಿ ಅನ್ನೋದು ತಿಳಿಸ್ಕೊಟ್ಟಿದ್ದೀನಿ. ಈ ಕಂಪನಿಯವರೇ ಬೇರೆ ರೋಲ್ಗೆ ಹೈರ್ ಮಾಡ್ತಿದ್ದಾರೆ. ನಾನು ಲಾಸ್ಟ್ ಟೈಮ್ ಮ್ಯಾಪ್ಸ್ ಎವ್ಯಾಲ್ಯೂಯೇಟರ್ ರೋಲ್ಗೆ ಇನ್ಫಾರ್ಮೇಷನ್ ತಿಳಿಸಿದ್ದೆ. ಇವತ್ತಿನ ವಿಡಿಯೋಲಿ ಡೇಟಾ ಅನಲಿಸ್ಟ್ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಡ್ತಿದ್ದೀನಿ. ಆ್ಯಸ್ ಯೂಶ್ವಲ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಲ್ವ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಓಕೆ ಗೈಸ್, ಕಂಪನಿ ಹೆಸರು ಬಂದುಬಿಟ್ಟು ಪ್ಯಾರಾಪ್ಟಿಕ್ಸ್ ಆಗಿರುತ್ತೆ. ಇದು ಬಂದುಬಿಟ್ಟು ವರ್ಕ್ ಫ್ರಮ್ ಹೋಮ್ ಜಾಬ್ ರೋಲ್. ಪಾರ್ಟ್ ಟೈಮ್ ಆಗಾದರೂ ಮಾಡ್ಕೋಬೋದು, ಇಲ್ಲ ಫುಲ್ ಟೈಮ್ ಆಗಾದರೂ ಮಾಡ್ಕೋಬೋದು. 18+ ಏಜ್ ಆಗಿರಬೇಕು ಮತ್ತು ಇಂಡಿಯಾದಲ್ಲಿ ನೀವು ಲೊಕೇಟ್ ಆಗಿರಬೇಕು. ವಂಡರ್ಫುಲ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ಥರ್ಡ್ ಪಾರ್ಟಿ ವೆಬ್ಸೈಟಲ್ಲಿ ಇವ್ರು ಬಿಟ್ಟಿಲ್ಲ. ಅವರ ಅಫಿಷಿಯಲ್ ಪೇಜ್ ಆಗಿರುವಂತಹ ಪ್ಯಾರಾಪ್ಟಿಕ್ಸ್ ಅನ್ನೋ ವೆಬ್ಸೈಟಲ್ಲಿ ಈ ಜಾಬ್ ಅನ್ನೋದು ವ್ಯಾಕೆನ್ಸಿ ಅನ್ನೋದು ಬಿಟ್ಟಿದ್ದಾರೆ. ತುಂಬ ಸಿಂಪಲ್, ಈಸಿ ವರ್ಕ್ ಆಗಿರುತ್ತೆ. ಯಾರು ಬೇಕಾದರೂ ಅಪ್ಲೈ ಮಾಡ್ಕೋಬೋದು. ಪ್ಯಾರಾಪ್ಟಿಕ್ಸ್ ರಿಮೋಟ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಚೆಕ್ ಮಾಡ್ಬೋದು. 4.5 ಅವರ್ಲಿ ಮಂತ್ಲಿ ಪೇ ಔಟ್ಸ್ ಅಂತ ಕೊಟ್ಟಿದ್ದಾರೆ. $4.5 ಇವರು ಪೇ ಮಾಡ್ತಾರಂತೆ ನಮಗೆ. ಅಂದರೆ 4.5 ಅಂದರೆ ನಮಗೆ 400 ಅಮೌಂಟ್ ಅನ್ನೋದು ಸಿಗುತ್ತೆ. ಅವರ್ಲಿ ಕೆಲಸ ಆಗಿರುತ್ತೆ. ಮಂತ್ಲಿ ಪೇ ಔಟ್ ಅನ್ನೋದು ಇವರು ಕೊಡ್ತಾರೆ. ಇದು ಬಂದುಬಿಟ್ಟು ಅವ್ರ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಇನ್ನೂ ಮಾಹಿತಿ ಅನ್ನೋದು ತಿಳ್ಕೊಬೋದು ಸ್ನೇಹಿತರೆ. ಓಕೆ, ಇಲ್ಲಿ ಅಪ್ಲೈ ಆಪ್ಷನ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ. ಈ ಜಾಬ್ ಬಿಟ್ಟಿರೋದು ನಮ್ಮ ಇಂಡಿಯಾ ಪೀಪಲ್ಗೆ ಮಾತ್ರ ಅಂತ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಜಾಬ್ ರೋಲ್ ಏನು ಅಂತೆಲ್ಲ ಇಲ್ಲಿ ಕ್ಲಿಯರಾಗಿ ತಿಳಿಸ್ಕೊಟ್ಟಿದ್ದಾರೆ. ನಿಧಾನಕ್ಕೆ ಓದಿ ಸ್ನೇಹಿತರೆ. ಏನಾದರೂ ಡೌಟ್ಸ್ ಇದ್ದರೆ ನನಗೂ ಸಹ ಕಮೆಂಟ್ ಹಾಕಿ, ನಾನು ಸಹ ನಿಮಗೆ ಮಾಹಿತಿ ಅನ್ನೋದು ತಿಳಿಸ್ಕೊಡ್ತೀನಿ. ಅಟ್ ಪ್ಯಾರಾಪ್ಟಿಕ್ಸ್ ವಿ ಆರ್ ಲುಕಿಂಗ್ ಫಾರ್ ಡೇಟಾ ಅನಲಿಸ್ಟ್ ಇನ್ ಇಂಡಿಯಾ ಹೂ ವಿಲ್ ರಿವ್ಯೂ ಮ್ಯಾಪಿಂಗ್ ಡೇಟಾ ಫಾರ್ ಡಿಜಿಟಲ್ ಮ್ಯಾಪಿಂಗ್ ಅಪ್ಲಿಕೇಶನ್ಸ್. ಯುವರ್ ರಿಸರ್ಚ್ ಕೆಪಬಿಲಿಟೀಸ್ ವಿಲ್ ವ್ಯಾಲಿಡೇಟ್ ಆ್ಯಂಡ್ ಎನ್ಶೂರ್ ದಟ್ ದ navigation of certain routes are accurate and safe. As a part of this role, you will verify the business names, opening hours are correct. You will check that distance from a starting point to an ending destination is listed accurately, resulting ಬೆಟರ್ ಯೂಸರ್ ಎಕ್ಸ್ಪೀರಿಯನ್ಸ್ ಅಂತ ಕೊಟ್ಟಿದ್ದಾರೆ. ಜನರಲ್ ಆಗಿ ನಾವು ಗೂಗಲಲ್ಲಿ ಸರ್ಚ್ ಮಾಡ್ತಿರ್ತೀವಲ್ವ, ಲೈಕ್ ಪ್ಲೇಸಸ್ನ ಎಲ್ಲ ಪರ್ಟಿಕ್ಯುಲರ್ ಪ್ಲೇಸಸ್ ಲೈಕ್ ರೆಸ್ಟೋರೆಂಟ್ಸ್, ಹೋಟೆಲ್ಸ್, ಬಿಸ್ನೆಸಸ್ ಬಗ್ಗೆ ಎಲ್ಲ ನೀವು ಡೀಟೇಲ್ಸ್ ಅನ್ನೋದು ಎಲ್ಲ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಡೇಟಾ ಚೆಕ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಲೈಕ್ ಓಪನಿಂಗ್ ಅವರ್ಸ್, ಇವಾಗ ಒಂದು ರೆಸ್ಟೋರೆಂಟು ಓಪನಿಂಗ್ ಟೈಮಿಂಗ್ಸ್ ಯಾವಾಗಿರುತ್ತೆ, ಕ್ಲೋಸಿಂಗ್ ಟೈಮಿಂಗ್ ಯಾವಾಗಿರುತ್ತೆ, ಅದೆಲ್ಲ ನೀವು ಕ್ಲಿಯರಾಗಿ ಚೆಕ್ ಮಾಡಿ ನಂತರ ಅಪ್ಡೇಟ್ ಅನ್ನೋದು ಮಾಡಬೇಕಾಗಿರುತ್ತೆ. ನೀವು ಈ ಜಾಬ್ಗೆ ಅಪ್ಲೈ ಮಾಡಿದ್ರೆ ನಿಮಗೆ HR ಅನ್ನೋದು ಕಾಲ್ ಮಾಡಿ ತಿಳಿಸ್ಕೊಡ್ತಾರೆ. ಓಕೆ, ಅವ್ರಿಗೆ ಬೇಕಾಗಿರೋ ಸ್ಕಿಲ್ಸ್ ನೋಡಿದ್ರೆ ಫ್ಲೂಯೆಂಟ್ ಇನ್ ಇಂಗ್ಲೀಷ್ ಒಂದು ನಿಮಗೆ ಚೆನ್ನಾಗಿ ಬರಬೇಕಾಗಿರುತ್ತಂತೆ. ಎಕ್ಸಲೆಂಟ್ ರಿಸರ್ಚ್ ಸ್ಕಿಲ್ಸ್ ಅನ್ನೋದು ಬೇಕಂತೆ. ಅಬ್ಸಲ್ಯೂಟ್ಲಿ ನಿಮಗೆ ರಿಸರ್ಚ್ ಸ್ಕಿಲ್ಸ್ ಅನ್ನೋದು ಬೇಕಾಗಿರುತ್ತೆ. ಯಾಕಂದರೆ ನೀವು ಗೂಗಲಲ್ಲೆಲ್ಲ ಸರ್ಚ್ ಮಾಡಬೇಕಾಗಿರುತ್ತಲ್ಲ, ರಿಸರ್ಚ್ ಸ್ಕಿಲ್ಸ್ ಅನ್ನೋದು ನಿಮಗೆ ಬೇಕಾಗಿರುತ್ತೆ. ಅನಾಲಿಟಿಕಲ್ ಮೈಂಡ್ಸೆಟ್ ಆಗಿರಬೇಕಂತೆ. ಜಾಬ್ ರಿಕ್ವೈರ್ಮೆಂಟ್ಸಲ್ಲಿ ನೋಡಿದ್ರೆ ಮಸ್ಟ್ ಬಿ ಲಿವಿಂಗ್ ಇನ್ ಇಂಡಿಯಾ ಫಾರ್ ಮಿನಿಮಮ್ 5 consecutive years ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ನೆಕ್ಸ್ಟು ಮಸ್ಟ್ ಪಾಸ್ ಎನ್ ಆನ್ಲೈನ್ ಓಪನ್ ಬುಕ್ ಎಕ್ಸಾಮ್ ದಟ್ ಕ್ಯಾನ್ ವೆರಿಫೈ ಫುಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಮೆಟೀರಿಯಲ್ ಆ್ಯಂಡ್ ಕಾನ್ಸೆಪ್ಟ್ಸ್ ಅಂತ ಕೊಟ್ಟಿದ್ದಾರೆ. ಮಸ್ಟ್ ಬಿ ವಿಲ್ಲಿಂಗ್ ಟು ವರ್ಕ್ ಎ ಮಿನಿಮಮ್ ಆಫ್ 10 ಅವರ್ಸ್ ಆದರೂ ನೀವು ವರ್ಕ್ ಮಾಡಬೇಕಾಗಿರುತ್ತಂತೆ. 10 to 20 ಅವರ್ಸ್ ಆದರೂ ವರ್ಕ್ ಮಾಡಬೇಕಾಗಿರುತ್ತಂತೆ ಮಂತ್ಲಿ ಅಂತ ಹೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ಯಾವುದೇ ರೀತಿ ಕಂಪ್ನಿಯವರು ಲ್ಯಾಪ್ಟಾಪ್ ಅನ್ನೋದು ಪ್ರೊವೈಡ್ ಮಾಡಲ್ಲ. ನೀವೇ ಲ್ಯಾಪ್ಟಾಪ್ ಅನ್ನೋದು ಅರೇಂಜ್ ಮಾಡ್ಕೋಬೇಕಾಗಿರುತ್ತೆ. ಫಸ್ಟ್ ಅಪ್ಲೈ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಏನಾದರೂ ನೀವು ಜಾಬ್ಗೆ ಸೆಲೆಕ್ಟ್ ಆದರೆ ನೀವು ಲ್ಯಾಪ್ಟಾಪ್ನ ಅರೇಂಜ್ ಮಾಡ್ಕೊಂಡ್ರೆ ಆಗುತ್ತೆ. ಬೆನಿಫಿಟ್ಸಲ್ಲಿ ನೀವು ಚೆಕ್ ಮಾಡ್ಬೋದು. ವರ್ಕ್ ಅಟ್ಲೀಸ್ಟ್ ಅಪ್ ಟು 20 ಅವರ್ಸ್ ಪರ್ ವೀಕ್ ಅನ್ನೋದು ನೀವು ವರ್ಕ್ ಮಾಡಬೇಕಾಗಿರುತ್ತಂತೆ. ಅರ್ನೇ ಕಾಂಪಿಟೇಟಿವ್ ರೇಟ್ ಆಫ್ ಪೇ ಅಂತ ಕೊಟ್ಟಿದ್ದಾರೆ. ಡೆವಲಪ್ ಯುವರ್ ರಿಸರ್ಚ್ ಸ್ಕಿಲ್ಸ್ ಅನ್ನೋದು ನಿಮ್ಮದು ಡೆವಲಪ್ ಆಗುತ್ತೆ ಅಂತ. ನೆಕ್ಸ್ಟು ವರ್ಕ್ ಅಟ್ ದ ಕಂಫರ್ಟ್ ಆಫ್ ಯುವರ್ ಹೋಮ್ ಆರ್ ಆಫೀಸ್, ಅಂದರೆ ನಿಮ್ಗೆ ಯಾವಾಗ ಫ್ರೀ ಇರ್ತೀರೋ ನೀವು ಅವಾಗ ಈ ಕೆಲಸ ಅನ್ನೋದು ಮಾಡ್ಕೋಬೋದಂತೆ. ಫ್ಲೆಕ್ಸಿಬಲ್ ಅವರ್ಸ್ ಅನ್ನೋದು ಇವರು ನಮಗೆ ಕೊಡ್ತಿದ್ದಾರೆ ಸ್ನೇಹಿತರೆ. ಅಪ್ಲೈ ಆನ್ಲೈನ್ ಟುಡೇ ಅಂತ ಹೇಳ್ಬಿಟ್ಟು ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ದಿಸ್ ಈಸ್ ಎ ಫ್ರೀಲ್ಯಾನ್ಸ್ ವರ್ಕ್ ಫ್ರಮ್ ಹೋಮ್ ಪಾರ್ಟ್ ಟೈಮ್ ಆರ್ ಫುಲ್ ಟೈಮ್ ಜಾಬ್ ಆಗಿರುತ್ತೆ. ಇಲ್ಲಿ ಅಪ್ಲೈ ಆಪ್ಷನ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ. ಅದಕ್ಕಿಂತ ಮುಂಚೆ ನೀವು ಲಾಗಿನ್ ಆಗಬೇಕಾಗಿರುತ್ತೆ. ನಿಮ್ಮ ಹತ್ರ ಆಲ್ರೆಡಿ ಈ ಕಂಪ್ನಿಯಲ್ಲಿ ಏನಾದರೂ ಜಾಬ್ ರೋಲ್ಸ್ಗೆ ಏನಾದರೂ ಅಪ್ಲೈ ಮಾಡಿದರೆ ಲಾಗಿನ್ ಡೀಟೇಲ್ಸ್ ಏನಾದರೂ ನಿಮ್ಮ ಹತ್ರ ಇರುತ್ತಲ್ವ, ಆ ಲಾಗಿನ್ ಡೀಟೇಲ್ಸ್ ಅಂದರೆ ಇಮೇಲ್ ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಬೇಕಾಗಿರುತ್ತೆ. ನಿಮ್ಮ ಹತ್ರ ಲಾಗಿನ್ ಡೀಟೇಲ್ಸ್ ಇಲ್ಲ, ಯಾವುದು ಮುಂಚೆ ನಾವು ಲಾಗಿನ್ ಆಗಿಲ್ಲ ಅಂದರೆ ಆವಾಗ ನಿಮಗೆ ಇಲ್ಲಿ ಅಪ್ಲೈ ಅಂತಿದೆ ಅಲ್ವಾ, ಅಪ್ಲೈ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ
ಆವಾಗ ನಿಮಗೆ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಆವಾಗ ನೀವು ಫುಲ್ ಎಲ್ಲ ಕ್ಲಿಯರಾಗಿ ಮೆನ್ಷನ್ ಮಾಡಿ, ಇಲ್ಲಿ ನೋಡ್ಬೋದು ಅಪ್ಲೈ ಆಪ್ಷನ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿ ಅಪ್ಲೈನ ಕ್ಲಿಕ್ ಮಾಡಬೇಕು. ಆವಾಗ ನಿಮಗೆ ನಿಮ್ಮ ಫುಲ್ ನೇಮ್, ಲಾಸ್ಟ್ ನೇಮ್, ಇಮೇಲ್ ಅಡ್ರೆಸ್, ಫೋನ್ ನಂಬರ್, ಕಂಟ್ರಿ ಯಾವುದು, ಸ್ಟ್ರೀಟ್ ನಂಬರ್ ಎಲ್ಲ ಕ್ಲಿಯರಾಗಿ ಕೇಳ್ತಾರೆ. ಸೈನ್ ಅಪ್ ಆಗ್ಬೋದು ಸ್ನೇಹಿತರೆ. ಓಕೆ, ಇಷ್ಟ ಆಗಿರುತ್ತೆ ಮಾಹಿತಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಆಗಿ, ಖಂಡಿತ ಎಲ್ರಿಗೂ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಲ್ ದಿ ವೆರಿ ಬೆಸ್ಟ್ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಫುಲ್ ವಿಡಿಯೋ. ಬಾಯ್.